ಅರುಣ್ ಕುಮಾರ್, ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್, he is ready, yes, for having conversation on live chat. ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ವೆರಿ ಗುಡ್ ಮಾರ್ನಿಂಗ್. ಎಟ್ ದ ಸೇಮ್ ಟೈಮ್ ಪ್ರಜ್ವಲ್ ರೇವಣ್ಣ ಹೋಗಿರೋದು ಯಾವುದೋ ಒಂದು ರೆಸಾರ್ಟ್ಗಾ ಅಥವಾ ನಿಜಕ್ಕೂ ಕೂಡ ಜೈಲ್ಗ ಅನ್ನೋ ಪ್ರಶ್ನೆಗೆ ಏನು ನಿಮ್ಮದು ಉತ್ತರ? ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಯಾಕಂದರೆ ನಿನ್ನೆಯಿಂದಲೂ ಸಹ ಈ ಒಂದು ಸುದ್ದಿ ಸಾಕಷ್ಟು ಸಂಚಲನ ಮಾಡ್ತಾ ಇರುವಂಥದ್ದು. ಜೈಲಿಗೆ ಹೋಗೋಕ್ಕೆ ಒಂದು ರೀತಿ ಅಲ್ಲಿನ ಪಶ್ಚಾತ್ತಾಪ ಅಂದರೆ ಅಲ್ಲಿನ ಕಠಿಣ ಏನು ಶಿಕ್ಷೆಯನ್ನು ಕೊಡ್ತಾರೆ ಅದನ್ನು ಅಲ್ಲಿ ಪಶ್ಚಾತ್ತಾಪ ಪಡ್ಕೊಂಡು ಮತ್ತು ಅವರು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರಬೇಕು ಮತ್ತು ಅಲ್ಲಿ ಸುಧಾರಣೆ ಆಗಬೇಕು ಅನ್ನೋದು ಸಹ ಇರುವಂಥದ್ದು ಕಾರಾಗೃಹ ಇಲಾಖೆಯ ಒಂದು ಧ್ಯೇಯ. ಆದರೆ ಅಲ್ಲಿ ಪರಪ್ನಗರದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ವ್ಯವಸ್ಥೆಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಹಿಂದೆನೂ ಸಹ ಏನು ಜೈಲಲ್ಲಿ ಏನೋ ಕೆಲವೊಂದಷ್ಟು ಟೆರರಿಸ್ಟ್ಗಳಿಗೆ ಮೊಬೈಲ್ ಇರ್ಬೋದು ಮತ್ತು ಆಂಡ್ರಾಯ್ಡ್ ಫೋನ್ಗಳಿರ್ಬೋದು ಎಲ್ಲವನ್ನೂ ಸಹ ಸಿಗ್ತಾ ಇತ್ತು. ಅದೇ ರೀತಿ ಮೊನ್ನೆ CCB ಪೊಲೀಸರು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಏನಂದರೆ ಇಲ್ಲಿ ಪರಪ್ನಗರದಲ್ಲಿ ಏನು ಸುಮಾರು ಏನು ಮಾಜಿ MP ಆದಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹ ಒಂದು ಬೆರೆಕ್ನಲ್ಲಿ ಒಂದು ಫ್ಯಾನ್ ವ್ಯವಸ್ಥೆ ಇರುವಂಥದ್ದು, ಮೊಬೈಲ್ ವ್ಯವಸ್ಥೆ ಮತ್ತು ಅದ್ರ ಜೊತೆಗೆ ಒಂದು ಪೆನ್ ಡ್ರೈವ್ ಮತ್ತು OTG ಕೇಬಲ್ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವರಿಗೆ ಸಿಗುವಂತೆ ಅಲ್ಲಿ ನಡೆದಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಶಿಕ್ಷೆ ಕೈದಿಗೆ ಕೇವಲ ಅವರು ಏನು ಬಟ್ಟೆಯನ್ನು ಧರಿಸಬೇಕಾಗುತ್ತೆ, ಆದರೆ ಅಲ್ಲಿ ಬಟ್ಟೆಯನ್ನು ಸಹ ಅವರು ಧರಿಸ್ತಾ ಇದ್ದಿಲ್ಲ, ಅಲ್ಲೂ ಸಹ ನಿಯಮವನ್ನು ಉಲ್ಲಂಘನೆ ಮಾಡಿರುವಂಥ. ಅದ್ರ ಜೊತೆಗೆ ಮೊಬೈಲನ್ನು ರೆಡ್ಮಿ ಆಂಡ್ರಾಯ್ಡ್ ಮೊಬೈಲು ಅವರ ಕೈಗೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇದೀಗ ಒಂದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೇನೆಂದರೆ ಅವರು ಆ ಒಂದು ಮೊಬೈಲ್ನಲ್ಲಿ ಬಳಸ್ತಾ ಇದ್ದಂಥ ಆ ಸಿಮ್ ಏನಿದೆ ಅದು ಆಂಧ್ರ ಪ್ರದೇಶದ ವ್ಯಕ್ತಿಯೊಬ್ಬರಿಗೆ ಸೇರಿದ ಸಿಮ್ ಅನ್ನೋದು ಗೊತ್ತಾಗಿದೆ. ಅಂದರೆ ಆಂಧ್ರ ಪ್ರದೇಶದ ವ್ಯಕ್ತಿಯ ಸಿಮ್ಮು ಈ ಜೈಲಿಗೆ ಹೇಗೆ ಬಂತು ಅನ್ನೋದು ಸಹ ಪೊಲೀಸರು ತನಿಖೆಯಲ್ಲಿ ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಅದರ ಜೊತೆಗೆ ಏನಂದರೆ ಏನು ಪ್ರಜ್ವಲ್ ರೇವಣ್ಣ ಮತ್ತು ಆತನ ಸಹ ಕೈದಿಯಾದಂಥ ಒಂದು ಮತ್ತೊಬ್ಬ ಪ್ರತಾಪ್ ರಾಯ್ ಅಂತ ಏನಿದ್ದಾನೆ, ಸೊ ಇಬ್ಬರನ್ನು ಸಹ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಏನು ಮೊಬೈಲು ಏನು ಪ್ರತಾಪ್ ರಾಯ್ ಮಾತ್ರ ಬಳಸ್ತಾ ಇದ್ದ, ಆನಂತರ ಪ್ರಜ್ವಲ್ ರೇವಣ್ಣನು ಸಹ ಆತನಿಂದ ತೆಗೆದುಕೊಂಡು ಕೆಲವೊಂದಷ್ಟು ಸಲ ವಕೀಲರ ಜೊತೆ ಮಾತಾಡೋಕ್ಕೆ ಮತ್ತು ಕೆಲವೊಂದಷ್ಟು ಜನ ಸಂಬಂಧಿಕರ ಜೊತೆ ಮಾತಾಡೋಕ್ಕೆ ಬಳಸ್ತಾ ಇದ್ದ ಅನ್ನೋದು ಪ್ರಾಥಮಿಕ ವಿಚಾರಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಪೊಲೀಸರಿಗೆ ಕೊಟ್ಟಿರುವಂಥ ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದು ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಸಹ CCB ಪೊಲೀಸರು ಕೊಟ್ಟಿರುವಂಥದ್ದು. ಸೊ ಅದರ ಹಿನ್ನೆಲೆ ಸಹ ತನಿಖೆಯನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇದೀಗ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು, ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗಿರುವಂಥದ್ದು. ಇದು ಸಹ ಯಾವ ರೀತಿ ಉದ್ದೇಶಕ್ಕೋಸ್ಕರ ಮಾಡಿರುವಂಥದ್ದು ಅಥವಾ ಒಂದು ರೀತಿ ಪೊಲಿಟಿಕಲ್ ಏನಾದರೂ ಟ್ರ್ಯಾಪ್ ಆಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಪದೇ ಪದೇ ಈ ರೀತಿ ಜೈಲಿನಲ್ಲಿ ಒಳಗಡೆ ಏನು ಕೈದಿಗಳು ಯಾವ ರೀತಿ ಐಷಾರಾಮಿ ಜೀವನ ನಡೆಸ್ತಾರೆ ಮತ್ತು ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ವಿಡಿಯೋಗಳು ಹಿಂದೆನೂ ಸಹ ವೈರಲ್ ಆಗಿತ್ತು ಮತ್ತು ಈಗ ಸಹ ವೈರಲ್ ಆಗ್ತದೆ. ಅದೇ ಇಲ್ಲಿ ವ್ಯವಸ್ಥೆ ಸರಿ ಮಾಡಬೇಕಾ ಅಥವಾ ಅಧಿಕಾರಿಗಳು ಸರಿ ಮಾಡಬೇಕಾ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ನಿನ್ನೆ ಅಲೋಕ್ ಕುಮಾರ್ ಮಾತನಾಡುವಂಥ ಸಂದರ್ಭದಲ್ಲಿ ಸಹ ಹೇಳ್ತಾ ಇದ್ರು, ಕಳೆದ 2-3 ವರ್ಷಗಳಿಂದ ಸಾಕಷ್ಟು ಮೊಬೈಲ್ಗಳು ಏನು ಪರಪ್ನಗರ ಜೈಲಿಗೆ ಬಂದಿದೆ, ಅದನ್ನೆಲ್ಲವನ್ನೂ ಸಹ ನಾವು ಈಗ ಹೊರಗಡೆ ಆಗ್ತಾ ಇದ್ದೀವಿ. ಅದರಲ್ಲೂ ಸಹ ಈಗ ಇತ್ತೀಚೆಗೆ ಒಂದಷ್ಟು ಕಡಿಮೆ ಆಗ್ತದೆ. ಯಾಕಂದರೆ CCB ಪೊಲೀಸರು ರೈಡ್ ಮಾಡ್ತಾರೆ, ನಾವು ರೈಡ್ ಮಾಡ್ತೀವಿ ಮತ್ತು ಸ್ಥಳೀಯ ಪೊಲೀಸರು ಸಹ ರೈಡ್ ಮಾಡ್ತೀವಿ. ಎಲ್ಲರೂ ಸಹ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಸಲ ಸಿಗುತ್ತೆ, ಒಂದೊಂದು ಸಲ ಸಿಗಲ್ಲ. ಹಾಗಾಗಿ ಅಲ್ಲಿ ಜೈಲಿನ ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ರಾಘವ್ ಸೂರ್ಯ ಏನಂದರೆ ಇಲ್ಲಿ ರಿಕ್ರೂಟ್ಮೆಂಟ್ ಅನ್ನೋದು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಪ್ರೆಸಿಡೆಂಟ್ ಡಿಪಾರ್ಟ್ಮೆಂಟೇ ಸಪ್ರೇಟ್ ರಿಕ್ರೂಟ್ಮೆಂಟ್ ಮಾಡುತ್ತೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟೇ ಸಪ್ರೇಟ್ ರಿಕ್ರೂಟ್ಮೆಂಟ್ ಅನ್ನು ಮಾಡುತ್ತೆ. ಅಲ್ಲಿ ಪ್ರೆಸಿಡೆಂಟ್ ಡಿಪಾರ್ಟ್ಮೆಂಟ್ಗೆ ಬರುವಂತಹ ಕೆಲವೊಂದಷ್ಟು ಜೈಲರ್ಗಳು ಇರ್ಬೋದು ಮತ್ತು ವಾಚರ್ಗಳಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಿಂದ ಪೊಲೀಸ್ ನಿಯಮಗಳು ಇರೋದಿಲ್ಲ, ಪ್ರತ್ಯೇಕವಾದ ನಿಯಮಗಳಿರುತ್ತೆ. ಹಾಗಾಗಿ ಅವರಿಗೆ ಸಸ್ಪೆಂಡ್ ಆದರೆ ಮತ್ತೆ ಏನೋ ಒಂದು ಸಂಬಳ ಬರುತ್ತೆ, ನಾವು ಆರಾಮಾಗಿ ಜೀವನ ಮಾಡ್ಬೋದು ಮತ್ತು ಏನು ನಾವು ಹಣವನ್ನು ಸಂಪಾದನೆ ಮಾಡ್ತೀವಿ ಆ ಒಂದು ಹಣದಲ್ಲಿ ಮತ್ತೆ ನಾವು ನಮ್ಮ ಮೇಲೆ ಇದ್ದಂಥ ಕೇಸ್ಗಳನ್ನು ಖುಲಾಸೆ ಮಾಡ್ಬೋದು ಅಥವಾ ಡಿಯನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ಬೇರೆ ಕಡೆ ಪೋಸ್ಟಿಂಗ್ ತಗೋಬೋದು ಅನ್ನೋದು ಅವ್ರಿಗೆ ಇರುವಂಥ ಒಂದು ಆ ರೀತಿಯ ಒಂದು ಮಟ್ಟಿಗೆ ಅವರು ಬಂದಿದ್ದಾರೆ ಅನ್ನೋದು ಮಾತನ್ನು ಅಲೋಕ್ ಕುಮಾರ್ ಅವರು ಹೇಳ್ತಾ ಇದ್ರು. ಅದಕ್ಕೂ ಸಹ ಮತ್ತಷ್ಟು ಕಠಿಣ ಕ್ರಮಗಳನ್ನು ಮಾಡ್ತಾ ಇದ್ವಿ. ಆದರೆ ಏನು ಮೊನ್ನೆ ಪ್ರಜ್ವಲ್ ರೇವಣ್ಣ ಎಂದು ಐ ಪ್ರಿಸನರ್ ಇರ್ತಾರೆ, ಸೊ ಅವರ ಒಂದು ಬೆರಕ್ನಲ್ಲಿ ಸಿಕ್ಕಿದ್ದಂಥ ಮೊಬೈಲು ಅದು ಒಂದು ರೀತಿ ನಿರಕ್ಕೂ ತಪ್ಪಾಗಿರುವಂಥದ್ದು. ಹಾಗಾಗಿ ನಾವು ಯಾರು ಆ ಒಂದು ಬೆರಕ್ಗೆ ಒಂದು ಉಸ್ತುವಾರಿ ಮಾಡಿದ್ರು ಈರಣ್ಣ ಅಂತ, ಅವರನ್ನು ನಾವು ಸಸ್ಪೆಂಡನ್ನು ಮಾಡಿದ್ವಿ. ಮತ್ತು ಖುದ್ದು ಏನು IPS ಅಧಿಕಾರಿ ಯಾರಿರ್ತಾರೆ ಅಂಶು ಕುಮಾರ್ ಅವ್ರಿಗೂ ಸಹ ನಾವು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದೇವೆ ಅಂತ ಹೇಳಿರುವಂಥದ್ದು. ಮತ್ತು ಈಗ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲಲ್ಲೂ ಸಹ ಕೆಲವೊಂದಷ್ಟು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಕೆಲವೊಂದಷ್ಟು ವಿಡಿಯೋಗಳಿರ್ಬೋದು ಮತ್ತು ಕೆಲವೊಂದಷ್ಟು ಫೋಟೋ ಕಟ್ಟಿಂಗ್ಸ್ ಇರ್ಬೋದು, ಎಲ್ಲವೂ ಸಹ ಪ್ರಜ್ವಲ್ ರೇವಣ್ಣ ಅಲ್ಲಿ ನೋಡ್ತಾ ಇದ್ರು. ಅಂದರೆ ಈ ಹಿಂದೆ ಅವ್ರ ಮೇಲೆ ಏನು ಒಂದು ಅತ್ಯಾಚಾರ ಪ್ರಕರಣ ಮತ್ತು ಕೆಲವೊಂದಷ್ಟು ಮಹಿಳೆಯರ ಮೇಲೆ ಏನೇನು ಅತ್ಯಾಚಾರ ನಡೆಸಿದ್ರು ಆ ಒಂದು ಪ್ರಕರಣದಲ್ಲಿ ಜೈಲು ಸೇರಿದ್ರು, ಅಲ್ಲೂ ಸಹ ಜೈಲಲ್ಲಿ ಅವರು ವಿಡಿಯೋಗಳನ್ನು ನೋಡ್ತಾ ಇರುವಂಥದ್ದು ಸಹ ಗೊತ್ತಾಗಿರುವಂಥದ್ದು. ರಾಘವ್ ಸೂರ್ಯ, ಗಾಟ್ ಇಟ್, ಬಟ್ ವೆರಿ ಶೇಮ್ಫುಲ್. ಥ್ಯಾಂಕ್ ಯು ಅರುಣ್. ಇಂಥ ಒಂದು ವ್ಯವಸ್ಥೆಯಲ್ಲಿದ್ದೀವಿ, ಇಲ್ಲಿರುವವರಿಗೆ ಅದೊಂದು ಕಚಡ ವ್ಯವಸ್ಥೆ, ಆದರೆ ಅಲ್ಲಿರುವವರಿಗೆ ಅದು ಸ್ವರ್ಗ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ಕಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು, ನಾವು ವಿ ಕೆನಾಟ್ ಬ್ಲೇಮ್ ಪ್ರಜ್ವಲ್ ರೇವಣ್ಣ.
ಅವ್ರನ್ನ ಬ್ಲೇಮ್ ಮಾಡೋದಲ್ಲ ನಾವೀಗ. ವ್ಯವಸ್ಥೆ, ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಬರೀ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಿಮಗೆ ನೀವು ಮಾಡ್ಕೊಳ್ತಾ ಇರುವಂಥ ದೊಡ್ಡ ಮೋಸ ಅನ್ನೋದು ಈಗಲಾದರೂ ಗೊತ್ತಾಗಲಿ ಅಂತ ಆ ಅಧಿಕಾರಿಗಳಿಗೆ ನಾವೆಲ್ಲ ಹೇಳಬೇಕಾಗಿದೆ.